ಇವತ್ತಿನ ದಿನದಲ್ಲಿ ಹಿಂದಿನ ಕಾಲದಲ್ಲಿತ್ತು. ಆರ್ತಿಯವರು, ಭಾರತಿಯವರು ಆ ಒಂದು ಸಮಯದಲ್ಲಿ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಂತ ಬರ್ತಿತ್ತು. ತದನಂತರ ರಮ್ಯಾ ಅವ್ರಿಗೆ ಅದೆಲ್ಲೋ ಮುಕ್ತಾಯ ಆಯ್ತೇನೋ. ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇಲ್ಲ, ಅದರಲ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ. ಹೌದು. ತಾರಿಣಿ ಒಂದು ಸ್ವಲ್ಪ ಟಚ್ ಇದೆ, ಹೆಣ್ಮಗಳು, ಹೌದು. ಭ್ರೂಣ ಹತ್ಯೆಗೆ ಸಂಬಂಧಪಟ್ಟದ್ದು. ನಿಮ್ಮ ಒಂದು ಅನುಭವ? ಅಂದ್ರೆ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಕೆಲವು ನಾನ್ ಮಾಡ್ದೆ. ಅಂದ್ರೆ ಹ್ಮ್. ಕನ್ನಡದಲ್ಲಿ ಒಂದು 2, 3 ಸಿನಿಮಾ ಆ ಥರದ್ ಬಂತು. ರೂಪ ಇರ್ಬೋದು ನಂದು, ಅಪ್ಸರೆ ಸಿನಿಮಾ, ಅನಂತನ ಚೆಲ್ಲಾಟ ಅಂತ ಒಂದು ಸಿನಿಮಾ. ಸೊ ಅನಂತನ ಚೆಲ್ಲಾಟ ಲೈಕ್ ಅನಂತ ಅಂದ ತಕ್ಷಣ ಹುಡುಗನ ಹೆಸರಲ್ಲಿ ಅನ್ನಿಸ್ಬಹುದು. ಆದ್ರೆ ನೀವು ಸಿನಿಮಾ ನೋಡಿದಾಗ ಒಂದು ಪವರ್ ಪ್ಯಾಕ್ ಒಂದು ಹುಡುಗಿ ಮೇಲೆ ಇರುವಂತಹ ಕತೆ. ಅಂದ್ರೆ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಇರುವಂತಹ ಒಂದು ಕತೆ. ಅದು ಬಿಟ್ಟು ಇನ್ನು ನಾನು ತೆಲುಗಲ್ಲಿ ಸಿನಿಮಾ ಮಾಡಿದ್ದೆ, ಶಿವನಾಗಿನಿ ಇರ್ಬೋದು. ಅದು ಅಷ್ಟೇ, ಅದು ಔಟ್ ಅಂಡ್ ಔಟ್ ವುಮೆನ್ ಓರಿಯೆಂಟೆಡ್. ಬಟ್ ಆ ಸಿನಿಮಾ ನೋಡಿದ್ರೆ ನನ್ನೊಂದು ಒಂದು ಒಂದು ನನಗೆ ಒಂದು ಪ್ರೊಫೈಲ್ ಥರ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಗೆಟಪ್‌ಗಳಿದೆ. ಅಫ್‌ಕೋರ್ಸ್ ನಾನು ಶಿವನ್ ಭಕ್ತಳು. ಯಾವಾಗಲೂ ನನ್ನ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತೀನಿ, ಶಿವನ ಕೊರಳಲ್ಲಿ ನಾಗಿಣಿ ಆಗಿರ್ಬೇಕು. ಯಾಕಂದ್ರೆ ಶಿವನ ಜೊತೆ ಯಾವಾಗಲೂ ಇರಬಹುದಲ್ಲ ಅನ್ನೋ ಥರ. ಆ ಥರ ಅನ್ಕೊಳ್ತಾ ಶಿವನಾಗಿನಿ ಸಿನಿಮಾ ನನಗೆ ಸಿಕ್ತು. ಆ್ಯಂಡ್ ಬಹಳಷ್ಟು ಸಲ ನಮ್ಮ ಡೈರೆಕ್ಟರ್ ಅದನ್ನ ಹೇಳಿದ್ದಾರೆ ಕೂಡ. ಈ ಪಾತ್ರ ಮಾಡ್ಲಿಕ್ಕೆ ಅಂತಾನೆ ಹುಟ್ಟಿರುವಂತ ಹುಡುಗಿ ಇವಳು ಅಂತ.